ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ತಡಿಬಿಡಿ ಗ್ರಾಮ, ವಡಿಗೇರಿ ತಾಲೂಕು, ಯಾದಗಿರಿ ಜಿಲ್ಲೆ, ಇಲ್ಲಿ ಒಬ್ಬರು ನಾಟಿ ವೈದ್ಯರಿದ್ದಾರೆ. ಅಂದರೆ ಅವರ ಪಾರಂಪರಿಕವಾಗಿ ಅಂದರೆ ಅವರ ತಂದೆ, ಅವರ ತಾತ, ಅವರ ಮುತ್ತಾತಗಳಿಂದ ಈ ವೈದ್ಯ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವರು ಸರ್ವ ರೋಗಕ್ಕೆ, ಯಾವುದೇ ಒಂದು ರೋಗ ಅಂತಿಲ್ಲ, ಒಂದು ಮಗುವಿನ ಹಿಡ್ಕೊಂಡು ಮುದುಕರವರೆಗೆ ಅಂದರೆ ವೃದ್ಧರವರೆಗೆ ಎಲ್ಲ ತರಹದ ರೋಗಗಳಿಗೆ ಎಲ್ಲ ತರಹದ ಔಷಧ ಉಪಚಾರ ಮಾಡುವಂಥ ಒಬ್ಬ ನಾಟಿ ವೈದ್ಯರನ್ನು ಇವತ್ತು ನಮ್ಮ ಚಾನೆಲ್ಗೆ ಕರೆತಂದಿದ್ದೀವಿ. ಇವತ್ತು ನೀವು ಸೇರಿ ಅವ್ರ ಜೊತೆಯಲ್ಲಿ ಯಾವ ರೋಗಕ್ಕೆ ಯಾವ ಔಷಧಗಳನ್ನು ಕೊಡ್ತಾರೆ, ನಂತರ ಯಾವ ರೋಗಗಳು ಯಾವ ಕಾರಣದಿಂದ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಾಬಣ್ಣ. ಊರು? ತಡಿಬಿಡಿ ಸರ್. ಸಾಹೇಬಣ್ಣ ತಡಿಬಿಡಿ. ಶೆಟ್ಟಿ ಅವರು ಅಂತಾರೆ ಸರ್. ಅಡ್ಡ ಹೆಸರು ಶೆಟ್ಟಿ. ಇಲ್ಲ, ಈಗ ತಾವೇನು ಒಂದು ಔಷಧ ಉಪಚಾರ ಮಾಡ್ತಾ ಇದ್ದೀರಿ, ನಾಟಿ ವೈದ್ಯರ ಅಂತೇಳಿ. ಇದು ತಮಗೆ ಯಾವಾಗ ಬಂತು, ನಂತರ ಇದು ಎಲ್ಲಿಂದ ಕಲ್ಕೊಂಡ್ರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅಂತಂದು ತಿಳಿಸ್ಬೇಕು ತಾವು. ನಮ್ಮ ತಾತ ಇದ್ರಿ, ತಾತನಿಂತ ಅಪ್ಪವ್ರಿ, ಅಪ್ಪರ್ಲಿಂತ ನಾವ್ರಿ. ಓಹೋ. ನಮ್ಮ ತಾತ ಕರ್ಕೊಂಡ್ ಹೋಗ್ತಾರ ಸಣ್ಣ ಇರುವಾಗ. ಇದಕ್ಕೆ ಬರ್ತದ, ಇದು BP-ಗೆ, ಇದು ಶುಗರ್ಗು, ಇದು ಕಜ್ಕರ್ಣ, ಇದು ಮೂಲೆದಿ, ಇದು ಇಸಿಬಿ, ಎಲ್ಲಾ ತರದ್ದು ಹೇಳಿಕೊಡ್ಯಾರ ಅವ್ರು. ಓಹೋ. ಅಂದ್ರೆ ನಿಮ್ ತಾತನಿಂದ ಕೂಡ ನೀವು ಅಡ್ಡಾಡಿದ್ದೀರಿ. ಅಂದ್ರೆ ಎಲ್ಲಾ ಮರಗಳ ಗಿಡ ಸಸ್ಯಗಳೆಲ್ಲ ನಿಮಗೆ ಅನುಭವ. ಗುಡ್ಡ ತಿರುಗಾಡಿ, ಅಲ್ಲಿಂದ ಕಾಡು ತಿರುಗಾಡಿ ತಗೊಂಡ್ ಬರ್ತೀವಿ. ಅಂದ್ರೆ ನೀವೇನು ಔಷಧ ಉಪಚಾರ ಮಾಡ್ತಿರಲ್ಲ, ಈ ಎಲ್ಲಾ ಔಷಧಗಳನ್ನೆಲ್ಲ ನೀವು ಕಾಡ್ಲಿಂದ ತರ್ತೀರಾ? ಕಾಡಿನಿಂದ ಸರ್. ಎಲ್ಲ ಅಲ್ಲೇ ಸಂಗ್ರಹಣೆ ಮಾಡ್ಕೊಳ್ತೀರಿ? ಅಂದ್ರೆ ಈ ಎಲ್ಲಾ ರೋಗಗಳಿಗೆ ಕೊಡ್ತೀರಿ ಅಂತ ಹೇಳ್ತೀರಿ. ಇಷ್ಟೆಲ್ಲಾ ಔಷಧಗಳು ಕಾಡಿನಲ್ಲಿ ಸಿಗ್ತಾವ ನಿಮ್ಗೆ? ಕೆಲವೊಂದ್ ಏನಾರ ಖರೀದಿ ಮಾಡ್ತೀರಾ? ಕೆಲವೊಂದ್ ಏನಿಲ್ಲ ಸರ್, ಸುಮಾರು ₹1 90% ನಾವು ಕಾಡಿನಿಂದ ತರ್ತೀವಿ. ಒಂದು 10% ಅಂತವಂದ್ರೆ ಬೇಕಾಗ್ತಾವ ಬಿಡ್ರಿ. ಕೆಲವೊಂದ್ ಇರ್ತಾವ. ಅಂದ್ರೆ 90% ಔಷಧ ಸಸ್ಯಗಳನ್ನೆಲ್ಲ ನೀವು ಕಾಡಿನಿಂದನೇ ಸಂಗ್ರಹಣೆ ಮಾಡ್ತೀರಿ? ಕಾಡಿನಿಂದ. ಓಹೋ, ಪರವಾಗಿಲ್ಲ. ಅಂದ್ರೆ ಅಣ್ಣವ್ರೆ, ತಾವು ಈಗ ಕಾಡಿನಿಂದ ತರ್ತಿರಲ್ಲ, ತಂದು ಅವುಗಳನ್ನು ಎಲ್ಲ ನೀವೇನು ಎಲ್ಲಿ ಒಣಗಿಸ್ತೀರಿ, ನಂತರ ಯಾವ ರೀತಿ ಅದನ್ನ ಪೌಡರ್ ಮಾಡ್ತೀರಿ? ಸರ್, ನಾವಲ್ಲಿ ಅರ್ಧಗೆಸಿ ಬಂಡಿ ಮೇಲೆ ಹಾಕಿ ಒಣಸ್ಕೊಂಬರ್ತೀವಿ. ಒಣಸ್ಕೊಂಬಂದು ಇಲ್ಲಿ ಪೌಡರ್ ಮಾಡ್ತೀವಿ. ಇಲ್ಲಿ ಕುಟ್ಟಿ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡ್ತೀವಿ. ಅಲ್ಲೇ ಅಡವಿಯಲ್ಲೇ ಒಣಗಿಸ್ತೀರಿ ಕೆಲವೊಂದು ದಿವಸ? ಅಂದ್ರೆ ಈಗ ಪ್ರತಿಯೊಂದು ಗಿಡದ ತೊಪ್ಪಲದಿಂದ ಮಾಡ್ತೀರಾ, ನಂತರ ಬೇರುಗಳು, ಕಾಯಿಗಳು ಏನಾರ ಈ ರೀತಿ ಇರ್ತಾವ? ಕಾಯಿ, ಗಿಡ, ಬೇರು ಎಲ್ಲಷ್ಟು ಬರ್ತದೆ ಸರ್. ಕೆಲವದು ಬೇರು ಬರ್ತದೆ ಸರ್, ಕೆಲವದು ತಪ್ಪಲ ಬರ್ತದೆ ಸರ್, ಕೆಲವದು ಕಾಯಿದು ಬರ್ತದೆ. ಒಂದೇ ತರ ಒಂದು ಇದು ಔಷಧಿ. ಅಂದ್ರೆ ಒಂದು ಗಿಡದ ಬೇರು ಬೇಕಾಗ್ತದೆ, ಒಂದು ಗಿಡದ ತಪ್ಪಲ ಬೇಕಾಗ್ತದೆ, ಒಂದು ಗಿಡದ ಏನದ ಕಾಯಿಗಳು ಬೇಕಾಗ್ತದೆ, ಒಂದು ಗಿಡದ ಏನದ ಪೂರ ತಪ್ಪಲ ಬೇರು ಸಂಗಟ ಎಲ್ಲ ಬೇಕಾಗ್ತದೆ. ಪಂಚಾಂಗಗಳು ಪೂರ್ತಿ ಪಂಚಾಂಗಗಳು ಬೇಕಾಗ್ತವೆ ಒಂದೊಂದು. ಅಂದ್ರೆ ಯಾವ ರೀತಿ ಯಾವ್ದಕ್ಕೆ ಕೆಲಸ ಬರ್ತದೆ ಆ ರೀತಿ ತಗೊಳ್ತೀರಿ. ಒಳ್ಳೇದು, ಪರವಾಗಿಲ್ಲ. ಆದ್ರೆ ತಾವು ಈಗ ಈ ಎಲ್ಲಾ ಔಷಧಗಳಿಂದ ನೀವು ಕಾಡಿನಿಂದ ಸಂಗ್ರಹಣೆ ಮಾಡ್ತೀರಿ. ತದನಂತರ ತಾವು ಯಾವ ರೋಗಗಳಿಗೆ ಕೊಡ್ತೀರಿ ಅಂತ ಹೇಳಿ? ಕಜಿಕರ್ಣ, ಇಸಿಬಿ, ಮೂಲಾದಿ, ಅಲ್ಲಿಂದ ಗ್ಯಾಸ್ ಟ್ರಬಲ್, BP, ಶುಗರ್, ಅಲ್ಲಿಂದ ಇದು ಸರ್ವ ರೋಗ, ಮೂರ್ಛ ರೋಗ, ಅಲ್ಲಿಂದ ಫೀಡಿಸ್, ಮೂಲವ್ಯಾಧಿ ಎಲ್ಲ ಒಂದಲ್ಲ ಸರ್. ಪ್ರತಿಯೊಂದು ಯಾವ್ದು ಏನ ತಮ್ಮ ಮನಸ್ಸಿನಲ್ಲಿ ಇದೆ ಯಾವ್ದು ಹೇಳಿದ್ರೆ ನಾವು ಕೊಡ್ತೀವಿ ಸರ್. ಅಂದ್ರೆ ಹೆಣ್ಮಕ್ಳಿಗೆ ಕೆಲವೊಂದು ಬಿಳಿ ಮುಟ್ಟು, ಮತ್ತೆ ಅಲ್ಲಿಂದ ಕೆಂಪು ಮುಟ್ಟು, ಅಲ್ಲಿಂದ ದಾತು ಹೋಗೋದು, ಪುರುಷರಿಗೆ ದಾತು ಹೋಗೋದು, ಅಲ್ಲಿಂದ ಯಾವುದೇ ಸಮಸ್ಯೆ ಇಲ್ಲ ಸರ್. ಲೈಂಗಿಕ ಸಮಸ್ಯೆಗಳನ್ನು ಇತ್ತಿತ್ತಲಾಗ ಏನಾಗಿದೆ ಅಂತಂದ್ರೆ ಹುಡುಗರು ಹೆಚ್ಚಿಗೆ ಚಟಗಳಿಗೆ ಮೂಲ ಆಗಿಬಿಟ್ಟಾರ. ಚಟಗಳಿಗೆ ಮೂಲ ಆಗಿದ್ರಿಂದ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕ, ಸೆರಿ ಈ ತರ ಎಲ್ಲಾ ಕುಡಿಯೋದ್ರಲಿಂದ ಅವ್ರಿಗೆ ಏನಾಗಿದೆ ಅಂದ್ರೆ ನರ ದೌರ್ಬಲ್ಯ ಆಗ್ಲಿಕ್ಕೆ. ಎಲ್ರಿಗೆ ಅದು ಮಾಮೂಲಿ ಅಂತೇನಿಲ್ಲ, ಅದು ಮಾಮೂಲಿ ಇದೆ ಅದು. ಆದ್ರೆ ನಮ್ಗೆ ಅಂತೇನಿಲ್ಲ. ಅವು ಕೆಲವೊಂದು ಗುಪ್ತ ರೋಗಗಳಿರ್ತಾವ, ಅವು ಕೆಲವರು ಹೇಳ್ಕೊಳ್ಳಲ್ಲ. ಇಂಥದಕ್ಕೆಲ್ಲ ಉಪಚಾರ ಇದೆಯಾ ತಮ್ಮ ಹತ್ರ? ಖಂಡಿತ ಸಕ್ಸಸ್ ಆಗುತ್ತೆ. ಅಂದ್ರೆ ಈಗೇನು ಗುಪ್ತ ರೋಗ ಹುಡುಗರಿಗೇನು ಕೆಲವ್ರಿಗೆ ತಾಕತ್ತಿರಲ್ಲ, ಕೆಲವು ಇದಾಗಲ್ಲ, ಅಂತವ್ರಿಗೆ ಸಕ್ಸಸ್ ಆಗಿದೆ. ಎಷ್ಟು ಮಂದಿಗೆ ಆಗಿರ್ಬೋದು? ಸುಮಾರು ಲೆಕ್ಕ ಇಲ್ಲ ಸರ್, ಲೆಕ್ಕ ಇಲ್ಲ. ಸುಮಾರು ಒಂದು 500-600 ಜನ ಹೆಚ್ಚಿಗೆ ಅದ ಸರ್. ಅಂದ್ರೆ ನಿಮ್ಮ ಹತ್ರ ಹೆಚ್ಚಿಗೆ ಬರುವಂತ ಕೇಸ್ಗಳು ಯಾವು ಸರ್? ಅಲ್ಲಿಂದ ಇದೇನು ದಾತು ಹೋಗೋದು, ಬಿಳಿ ಮುಟ್ಟು, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ದಾತು, ಶುಗರ್, BP, ಅಲ್ಲಿಂದ ಗಜ್ಕರ್ಣ, ಮೂಲವ್ಯಾಧಿ,
ಪಾರ್ಸಿ ಹ್ಮ್ ಅಲ್ಲಿ ಸರ್ ಇದು ಜಟಿಗಿನ ಜಟ್ಟಿಗೆ ಜಟಿಗೆ ಜಟ್ಟಿಗೆ ಜಟಿಗೆ ರೋಗ, ಪೀಡ್ಸ್ ದಮ್ಮು, ಕೆಮ್ಮು, ಕಪ ಅಲರ್ಜಿ ಅಲರ್ಜಿ ಈ ಎಲ್ಲದೂ ಕೊಡ್ತೀರಿ. ಎಲ್ಲಷ್ಟು ಕೊಡ್ತೀವಿ ಅಂದ್ರೆ ನಿಮ್ ಕಡೆ ಎಲ್ಲ ರೋಗದವ್ರು ಬರ್ತಾರಂತ ಅರ್ಥ ಆಯ್ತು. ಬರ್ತಾರೆ ಸರ್. ಹಾ ಪರವಾಗಿಲ್ಲ. ಈಗ ಕೆಲವ್ರಿಗೆ ಬಹಳಷ್ಟು ಜನರಿಗೆ ಮೂಲವ್ಯಾಧಿ ಕಾಣ್ಲಿಕ್ಕೆ ಆಗ್ತದೆ, ಅದಕ್ಕೆ ಕಾರಣ ಏನಂತ ಹೇಳ್ಬೋದ ತಾವು? ಸರ್ ಮೂಲವ್ಯಾಧಿ ಅಂತಂದ್ರೆ ಇದು ನಾವು ತಿನ್ನೋ ಪದಾರ್ಥ ಆಹಾರದಲ್ಲಿ ಹ್ಮ್ ಯಾವುದು ಫಾರಂ ಕೋಳಿ ಕಂಡ ಹ್ಮ್ ಅಲ್ಲಿಂದ ಕುಡಿಯೋದು ಸರ್. ವೀಟ್ ಜಾಸ್ತಿ ಆಗಿ ಮೂಲವ್ಯಾಧಿ ಸರ್. ಇವೆರಡು ಈಟಿನ ವೀಟ್ ಸರ್, ಫಾರಂ ಕೋಳಿನ ಈಟೆ, ಕುಡಿಯೋದನ್ನ ಕುಡಿಯೋದು ವೀಟ್ ಸರ್. ಅದರಿಂದಾಗಿ ಮೂಲವ್ಯಾಧಿ ಹೊರಬೆಳಗಾಗ್ತದ. ಹಾ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಅದನ್ನ ಕಡಿಮೆ ಮಾಡ್ಕೋಬೇಕಂದ್ರೆ ಇವುಗಳನ್ನು ಕಡಿಮೆ ಮಾಡ್ಬೇಕು. ತದನಂತರ ಬಂದವ್ರು ಯಾವ ರೀತಿ ಉಪಚಾರ ಮಾಡ್ಕೋಬೇಕು? ತಮ್ಮ ಸರ್ ಔಷಧಿ ತಗೋಬೇಕು ಸರ್. ಯಾವ ರೀತಿ ಕೊಡ್ತೀರಿ ಅದನ್ನ? ಸರ್ 7 ದಿನ ತಗೋಬೇಕು. 7 ದಿನ 7 ದಿನ ಎದರಲ್ಲಿ ಕೊಡ್ತೀರಿ? ಮಜ್ಜಿಗೆಯಲ್ಲಿ. ಮಜ್ಜಿಗೆಯಲ್ಲಿ 7 ದಿನ ತಗೋಬೇಕು. ತಗೊಂಡ್ರೆ ಅದರಲ್ಲಿ 7 ತರದ ಮೂಲವ್ಯಾಧಿಗಳು ಇರ್ತಾವ ಅಂತ ಹೇಳ್ತಾರ. 3 ತರ ಇರ್ತದೆ ಸರ್. 3 ತರ ಇರ್ತದೆ? 7 ತರ ಇಲ್ಲ. ಒಂದು ರಕ್ತ ಮೂಲವ್ಯಾಧಿ, ಒಂದು ಮುಳ್ಳು ಮೂಲವ್ಯಾಧಿ, ಒಂದು ಕ್ಯೂ ಮೂಲವ್ಯಾಧಿ ಸರ್. 3 ತರ ಇರ್ತದೆ. ಕ್ಯೂ ಆಗಿ ಬರ್ತದೆ ಒಬ್ರಿಗೆ, ಒಬ್ರಿಗೆ ಏನಾದ್ರ ಮುಳ್ಳು ಮುಳ್ಳಾದ, ಒಬ್ರಿಗೆ ಏನಾದ್ರ ರಕ್ತ ಅವು ಇವೆಲ್ಲ ನಿವಾರಣೆ ಆಗುತ್ತೆ ತಮ್ಮ ಕಡೆ. 7 ದಿನ ತಗೋಬೇಕು. ಖಂಡಿತ ಇದು ಫಿಕ್ಸ್ ಇದೆಯಾ? ಫಿಕ್ಸ್ ಇದೆ ಸರ್. ಗ್ಯಾರಂಟಿ? ಗ್ಯಾರಂಟಿ. ಪರವಾಗಿಲ್ಲ. ಇದಾದ ನಂತರ ಕೆಲವರಿಗೆ ಮಕ್ಕಳಾಗಿರಲ್ಲ, ಹೆಣ್ಮಕ್ಳಿಗೆ, ಹಾ ಸರ್, ಅಂತವ್ರಿಗೆ ನಾವು ಕೊಡ್ತೀರಾ? ಕೊಡ್ತೀವಿ ಸರ್. ಅವರು ಯಾವ ರೀತಿ ತಗೋಬೇಕು, ಯಾವಾಗ ಬರ್ಬೇಕು ತಮ್ಮ ಹತ್ರ? ಸರ್ ಡೇಟ್ ಅದು ಒಂದು 5-6 ದಿನಕ್ಕೆ ಬರ್ಬೇಕು ಸರ್. 5-6 ದಿನದಲ್ಲಿ ತಮ್ಮ ಕಡೆ ಬರ್ಬೇಕು. ಬಂದ ನಂತರ ಅವ್ರು ಎಷ್ಟು ದಿನ ತನ ಅವ್ರಿಗೆ ಔಷಧ ಕೊಡ್ತಿರ್ತಾವ? ಸರ್ ಅದು 7 ದಿನ ತಗೋಬೇಕು. 7 ದಿನ 7 ದಿನ ತಗೊಂಡ್ರೆ ಅದು ಅವ್ರಿಗೆ ಏನದಂದ್ರೆ ನರ ಪ್ರಾಬ್ಲಮ್ ಸರ್. ಅವ್ರಿಗೆ ಅವರು ಮಕ್ಕಳದು ಒಂದು ನರ ಅದು ಸೆಫ್ಟಿ ಆಗಿರ್ತದೆ ಸರ್, ವ್ಯಕ್ತಿ ಇರಲ್ಲ. ಮಾರ್ಗ ಅದೇನ ಸರ್, ನರ ವ್ಯಕ್ತಿ ಇರಲ್ಲ. ವ್ಯಕ್ತಿ ಇರಲಾರ ಸಲಕ ಅದು ಮಕ್ಕಳ ಪೋಷಣಕ್ಕೆ ಅದು ಆಹಾರ ಸೇರಲ್ಲ ಸರ್. ಅದು ವ್ಯಕ್ತಿ ಮಾಡ್ತದೆ ಸರ್. ಅದನ್ನ ಜಾಗರಗೊಳಿಸ್ತದೆ. ಆವಾಗ ಮಕ್ಕಳಾಗ್ಲಿಕ್ಕೆ ಅನುಕೂಲ ಆಗ್ತದ. ಪರವಾಗಿಲ್ಲ. ಅಂದ್ರೆ ಅದು 7 ದಿವಸ ತಗೊಳ್ಬೇಕು ತಮ್ಮ ಹತ್ರ. ಪರವಾಗಿಲ್ಲ. ಇದಾದ ನಂತರ ಮೂರ್ಛೆ ರೋಗ ಅಂತ ಹೇಳಿದಿವಲ್ಲ, ಅದಕ್ಕೆ ಯಾವ ರೀತಿ ಕೊಡ್ತೀರಿ? ಮೂರ್ಛೆ ರೋಗ ತಂಪು ಪದಾರ್ಥಲಿಂತ ಬರ್ತದೆ ಸರ್. ಬರೋದು ಕಾರಣ ತಂಪು ಪದಾರ್ಥಲಿಂತ ಬರ್ತದೆ. ಅವ್ರಿಗೆ ತಂಪು ಕಮ್ಮು ತಿನ್ಬೇಕು. ಅವ್ರ ತಂಪು ಪದಾರ್ಥ ಮಳೆಗಾಲಕ್ಕ ಚಳಿಗಾಲಕ್ಕ ಜಾಸ್ತಿ ಅಡ್ಡಾಡಬಾರ್ದು. ಅಡ್ಡಾಡಿದ್ರೆ ಅವ್ರಿಗೆ ಸ್ವಲ್ಪ ಸೂಕ್ತವಾಗಿ ಒಂದು ಇದ್ರ ಮೇಲೆ ಹೋಗ್ಬೇಕು. ಅಂದ್ರೆ ಅವರ ಶೂಟರ್ ಏನೋ ಈ ತರ ಬೆಚ್ಚಗಿರುವಂತ ವಸ್ತುಗಳನ್ನು ಧರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಅದಕ್ಕೆ ಶುಗರ್ಗೆ ಯಾವ ರೀತಿ ಕೊಡ್ತೀರಿ? ಶುಗರ್ಗೆ ಸರ್ ಅವರು ಉಣ ಪದಾರ್ಥ ಏನು ನಾವು ಬರೋದು ಯಾವ ಕಾರಣ ಹೇಳಿ? ಉಣ ಪದಾರ್ಥ ಏನ್ ಇದೆಯಲ್ಲ ಎಲ್ಲ ಪ್ರತಿಯೊಂದು ಕೆಮಿಕಲ್ಸ್, ಪ್ರತಿಯೊಂದು ಎಣ್ಣೆ ಅಂಶಗಳು. ಹೌದು. ಗದ್ದಿಗೆ ಆಗ್ಲಿ, ಅಲ್ಲಿ ಮೆಣಸಿನಕಾಯಿ ಆಗ್ಲಿ, ಪ್ರತಿಯೊಂದು ಹೊಲದಾಗ ಪ್ರತಿಯೊಂದು ವಸ್ತುಗಳಿಗಿನ ಎಣ್ಣೆ ಹೊಡಿತಾರೆ. ಪ್ರತಿಯೊಂದು ಅಲ್ಲಿಂತ ಮಸಾಲಿ ಹಾಕ್ತಾರ ಸರ್. ಅದ್ರಲಿಂತ ನಮ್ಗ ಅದು ಕಾರಣ ಹೆಚ್ಚಿಗೆ ಬರೋ ಒಂದು ಕಾರಣ ಅಂದ್ರೆ ಇದ್ರಲಿಂದ, ಈ ಒಂದು ಮಸಾಲೆ ಆಹಾರ ತಿನ್ನೋದ್ರಲಿಂದ ಬರ್ತಾ ಇದೆ. ಇದಕ್ಕೆ ಉಪಚಾರ ಸರ್ ಅದು ಟೈಮ್ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ಬರ್ತದೆ ಸರ್. ಹಿಂಗೂನು ಇದೆ. ಟೈಮ್ ಸರಿಯಾಗಿ ಊಟ ಮಾಡ್ಲಿಲ್ಲ, ಟೈಮ್ BP ಶುಗರ್ ಅಲರ್ಜಿ, ಟೈಮ್ ಸರಿಯಾಗಿ ಗ್ಯಾಸ್ ಟೇಬಲ್, ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ಟೈಮ್ ಸರಿಯಾಗಿ ನೀರ್ ಕುಡಿಬೇಕು, ಹೆಚ್ಚಿಗೆ ನೀರ್ ಕುಡಿಬೇಕು ಸರ್. ಹೆಚ್ಚಿಗೆ ನೀರ್. ಅಂದ್ರೆ ಈಗ ಬಂದವ್ರಿಗೆ ಉಪಚಾರ ಯಾವ ರೀತಿ? ಶುಗರ್ ಚೆಕ್ ಮಾಡ್ಕೊಂಡ್ ಬರ್ಬೇಕು ಎಷ್ಟಿದೆ ಅಂತಂದು. ಚೆಕ್ ಮಾಡ್ಕೊಂಡ್ ಒಂದ್ ತಿಂಗಳ ನಂತರ ಮತ್ತೆ ಚೆಕ್ ಮಾಡಕ್ ಹೋಗ್ಬೋದು ಎಷ್ಟಿದೆ ಅಂತ. ಕಮ್ಮ ಆಗೋದಿಲ್ಲ, ಕಮ್ಮ ಆದ್ರೆ ನಮ್ಮಲ್ಲಿ ಬರ್ಬೇಕು, ಹೆಚ್ಚಿಗೆ ಆದ್ರೆ ಬರ್ಬಾರ್ದು. ಗ್ಯಾರಂಟಿಗೆ ಸರ್? ಗ್ಯಾರಂಟಿ ಸರ್. ಕಮ್ಮ ಆದ್ರೆ ಬರ್ಬೇಕಿಲ್ಲ ಅಂದ್ರೆ ಇಲ್ಲ. ಪರವಾಗಿಲ್ಲ ಅಲ್ರಿ. ಅಂದ್ರೆ ನಿಮ್ಮ ಕೆಲವ್ರು ಹೇಳ್ತಾರೆ ಇದು ಹೋಗಲ್ಲ ಅಂತೇಳಿ. 100% ನಿಮ್ ಕಡೆ ಆಗ್ಯದ ಪೇಷಂಟ್ ಗಳ ಬಹಳ ಮಂದಿಗೆ ಆರಾಮಾಗಿ. ನೋಡಿ ವೀಕ್ಷಕರೇ, ದಯಮಾಡಿ ಇಂತ ಒಂದು ಆಯುರ್ವೇದ ಔಷಧ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಅದಕ್ಕಾಗಿ ಅವ್ರು ಗ್ಯಾರಂಟಿ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಚೆಕ್ ಮಾಡ್ಕೊಂಡು ಬನ್ನಿ, ಎಷ್ಟಿತ್ತು ಶುಗರು, ನಂತರ ನಮ್ಮ ಔಷಧ ತಗೊಳ್ಳಿ, ಅದು ಕಡಿಮೆ ಆದ್ರೆ ಮಾತ್ರ ನಮ್ಮ ಔಷಧ ತಗೊಳ್ಳಿ, ಇನ್ನೊಂದ್ಸರಿ ನಮ್ಮ ಹತ್ರ ಬರ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ಇಂಥ ಒಂದು ಆಯುರ್ವೇದವನ್ನು ಉಳಿಸಿ ಬೆಳೆಸೋಣ ನಾವು ನೀವು ಎಲ್ಲರೂ ಕೂಡಿ ಅಂತೇಳಿ ಹೇಳ್ತಾ ಮುಂದಿನ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋಣ. ಗಜಕರಣ ಅಂತ ಗಜಕರಣ ಅಂತ ಹೇಳಿ ಬರ್ತದೆ. ಹೌದು, ಬಹಳ ಜನರಿಗೆ ಗಜಕರಣನೇ ಸಮಸ್ಯೆ. ಈಗ ಅದ್ ಕಾರಣ, ಅದಕ್ಕೆ ನಾವು ಕಾರಣ ಹೇಳಿ ಸ್ವಲ್ಪ. ಥಂಡಿಗೆ ಅಲ್ಲಿಂತ ಯಾವುದೇ ತಣ್ಣಗ ವಸ್ತು ಉಟ್ಕೊಂಡ್ರೆ ಅದು ಒಂದು ಕಾರಣ ಅಂತ ಸರ್. ಮತ್ತೆ ಆಧಾರದ್ದು ಒಂದು ಅವ್ರಲಿಂತ ಒಬ್ರು ಇನ್ನೊಬ್ರಿಗೆ ಆಗ್ತದ ಸರ್.
ಅಂದ್ರೆ ತಂಪು ಇರುವಂತ ಬಟ್ಟೆಗಳು ಉಡುಪುಗಳನ್ನು ಧರಿಸಬಾರದು, ತರಿಸ್ಬಾರ್ದು ಅದರಿಂದ ಗಜಕರಣ ಆಗುವಂತ ಸಮಸ್ಯೆ ಇದೆ. ಇದೆ ಸರ್. ನಂತರ ಅದು ಬಂದ ನಂತರ ಯಾವ ರೀತಿಗೆ ಅದಕ್ಕೆ ಉಪಚಾರ ಕೊಡ್ತೀರಿ ಸರ್ 4-5 ದಿನದ ಕಲಾಸ ಹೋಗ್ತದೆ ಸರ್. 4-5 ದಿನದಲ್ಲಿ 4-5 ದಿನದಾಗಿ ಮತ್ತೆ ಬರ್ತದ ಏನೋ ಬರಲ್ಲ ಸರ್. ಪರ್ಮನೆಂಟ್ ತಾವ್ ಏನೇನ್ ಕೊಡ್ತೀರಿ ಎಲ್ಲಾ ಔಷಧಗಳು ಪರ್ಮನೆಂಟ್ ಆಗಿ? ಪರ್ಮನೆಂಟ್ ಸರ್. ಅಂದ್ರೆ ಒಳ್ಳೇದಲ್ರಿ. ಪರವಾಗಿಲ್ಲ. ನಂತರ ಬಿಪಿಗೆ ಯಾವ ರೀತಿ ಕೊಡ್ತೀರಿ? BP ಕೊಡ್ತೀವಿ ಸರ್. ಬಿಪಿಗೆ ಅವರು ಜಾಸ್ತಿ ಯಾವ ಟೆನ್ಷನ್ ತಗೋಬಾರ್ದು ಮೇನ್ ಆಗಿ ಟೆನ್ಷನ್ ಯಾವುದೇ ಇರ್ಲಿ ಅಷ್ಟು ರಿಸ್ಕ್ ಹಸ್ಕೋಬಾರ್ದು. ಅಂದ್ರೆ ಅದು ಬರುವಂತ ಮಾರ್ಗ ಅಂದ್ರೆ ಟೆನ್ಷನ್ ಇಲ್ಲ ಸರ್. ಅದಕ್ಕೆ ಉಪಚಾರ ಸರ್ ಔಷಧ ಕೊಡ್ತೀವಿ ಸರ್. ಔಷಧಿ ಯಾವ ರೀತಿ ಕೊಡ್ತೀರಿ ಅದನ್ನ? ಅದಕ್ಕೂ ಕೂಲ್ ಆಗಂತ ಔಷಧ ಕೊಡ್ತೀವಿ ಸರ್. ಗುಳಿಗೆ ಅದ್ ತಗೊಂಡ್ರೆ ಆರಾಮಾಗ್ತದ. ಕೆಲವೊಂದು ಇಸ್ವಿ ಅಂತ ಹೇಳಿ ಬರ್ತದ ನೋಡ್ರಿ, ಉಣ್ಣಾಗಿರ್ತಾವ, ಮೈ ತುಂಬಾ ಉಣ್ಣಾಗಿರ್ತದ, ಅದು ಒಂಥರ ತುರಿಕೆ ಬಾಳ ಇರ್ತದ, ಅಂತದಕ್ಕೂ ಕೊಡ್ತೀರಾ? ಹೋಗ್ತದ ಅದು ಖಂಡಿತ. ಅದು ಯಾವ ಕಾರಣಗಳಿಂದ ಬರ್ತದ ಸರ್? ಇಸ್ವಿ ಅಂತೀವಲ್ಲ ಸರ್, ಒಂದು ನೀರ್ ಗುಳ್ಳೆಯಾಗಿ ಬರ್ತದೆ ಸರ್. ಒಂದು ನೀರ್ ಗುಳ್ಳೆಯಾಗಿ ಬರ್ತದ, ಒಂದೇನಾದ್ರು ಬರೀ ಒಣ ಕಜ್ಜಿ ತರ ಒಣ ತುರಿಕೆ ಅದು ಓದ್ತದ ಸರ್. ಇವೆರಡು ಅಲರ್ಜಿಲಿಂತ ಆಗಿರ್ತದೆ ಸರ್. ಇವೆರಡು ಓದ್ತದೆ ಸರ್. ಪರವಾಗಿಲ್ಲ. ಅಲ್ಲಿಂದ ಸರ್ಪುಣ್ಣ ಅಂತ ಇರ್ತದೆ ಸರ್. ಸರ್ಪವಣ್ಣ ಅದು ಬಾಳ ಉರಿತದೆ ಸರ್. ಸರ್ಪವಣ್ಣ ಅದು ಎಲ್ಲಿ ಯಾವ ಭಾಗದಲ್ಲಿ ಆಗ್ತದ? ಅದು ಎಲ್ಲಿ ಬೇಕಲ್ಲಿ ಎದೆಯಲ್ಲಿ ಆಗ್ತದ, ಬೆನ್ನಿಗೆ ಆಗ್ತದ, ಇಡಕಿಗೆ ಆಗ್ತದ, ಎಲ್ಲಿ ಬೇಕಲ್ಲಿ ಆಗ್ತದ ಸರ್. ಅದಕ್ಕೆ ಉಪಚಾರ ಸರ್ 3 ದಿನ ಸರ್. 3 ದಿನ ಹೋಗ್ಬಿಡ್ತದ. ಪರವಾಗಿಲ್ಲ. ಅಂದ್ರೆ ಎಲ್ಲಾ ತರದ ರೋಗಗಳಿಗೆ ಎಲ್ಲಾ ತರದ ಈ ತರ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತ ರೋಗಗಳು ಏನ್ ಹೆಚ್ಚಿಗೆ ಅಂದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೆ ಏನ್ ಕಾಣಿಸ್ತಾರೆ? ಹೊಟ್ಟೆಲಿ ಕಪ್ಪಾಗಿ ಹೌದು, ಅಲ್ಲಿಂತ ಹೊಟ್ಟೆ ನೋವು ಅಂತಂದು ಅದು ಒಂಥರ ಜಟಕ ಹೊಡೆಯೋದು ಅದು ಬರ್ತೈತೆ ಸರ್. ಕಾರಣ ಏನದು? ಕಪಾಲಿಂತ ಸರ್. ತಾಯಿದವರು ಎಣ್ಣೆ ಅಂಶ ಅಲ್ಲಿಂತ ಯಾವುದೇ ಫುಡ್ ತಿನ್ನೋದು ಅವ್ರು ಸೂಕ್ಷ್ಮ ಹೊರಗೆ ಸಿಗುವಂತ ಫುಡ್ಗಳ ಪದಾರ್ಥಗಳ ತಿನ್ಬಾರ್ದು. ಅಂದ್ರೆ ತಾಯಂದಿರು ಸೂಕ್ಷ್ಮವಾಗಿ ಸಣ್ಣ ಮಕ್ಕಳಿದ್ದವರು ಸೂಕ್ಷ್ಮ ಆಹಾರವನ್ನು ತಿನ್ಬೇಕು. ಅದು ಬಂದ ನಂತರ ಅದಕ್ಕೆ ಉಪಚಾರ ಏನೇನ್ ಕೊಡ್ತಿರ್ತಾವ ಮಕ್ಕಳಿಗೆ ಹಾಕ್ತಾರೆ? ಎಷ್ಟು ತಿಂಗಳ ಮಕ್ಕಳಿಂದ? 3 ದಿನ. ಅಂದ್ರೆ ಎಷ್ಟು ತಿಂಗಳ ಮಕ್ಕಳಿಂದ ಕೊಡ್ತೀರಿ ನೀವು? ಹುಟ್ಟಿದ ಕೂಸ್ಲಿಂದ ಕೊಡ್ತೀವಿ. ಹುಟ್ಟಿದ ಕೂಸ್ಲಿಂದ ಹಾಕ್ತಿರಿ? ಪರವಾಗಿಲ್ಲ. ಅಂದ್ರೆ ಹುಟ್ಟಿದ ಕೂಸ್ಲಿಂದ ಕೊಡ್ತೀರಾ? ಅಂದ್ರೆ ನುರಿತ ವೈದ್ಯರೇ ಮತ್ತೆ ನೀವೆಲ್ಲ, ನೀವು ತಲಾಂತರದಿಂದ ಬಂದದ್ದು. ಮತ್ತೆ ಅಂದ್ರೆ ಹುಟ್ಟಿದ ಕೂಸ್ಲಿಂದ ಮುದುಕೂರ ಆಗತನ ಕೊಡ್ತೀರಾ ಅಂತ ಹೇಳಿದ್ರೆ ಕರೆಕ್ಟ್, ರೈಟ್. ಅಂದ್ರೆ ಅದು 3 ದಿನ ಹಾಕಿದ್ರೆ ಕರೆಕ್ಟ್ ಆಗಿಬಿಡ್ತದ. ಪರವಾಗಿಲ್ಲ. ತದನಂತರ ನೀವು ಔಷಧ ಉಪಚಾರ ಏನ್ ಮಾಡಿದ್ರಲ್ಲ, ಯಾರಾದ್ರೂ ದೊಡ್ಡವ್ರಿಗೆ ಕೊಟ್ಟಂತ ವ್ಯಕ್ತಿಗಳ ಹೆಸರು ಹೇಳ್ತೀರ ಒಂದಿಷ್ಟು? ಇದೆ ಸರ್. ಎಂತವ್ರಿಗೆ ಕೊಟ್ಟಿರಿ ಕೆಲವೊಂದು ಹೆಸರು? SP ವೇದಮೂರ್ತಿ ಅಂತ ಸರ್. ವೇದಮೂರ್ತಿ SB ಎಲ್ಲಿ? ಯಾದಗಿರಿದವ್ರ? SB ಗೆ ಕೊಟ್ಟಿದ್ದೀರಿ? ಅವ್ರಿಗೆ ಯಾವ ಕಾಯಿಲೆ? ಅವರು ಅಲರ್ಜಿ ಅಂತ ಇತ್ತು. ಅಲರ್ಜಿ. ಮತ್ತೆ ಅಲ್ಲಿಂತ ಆಫೀಸರ್, PSI, ಮತ್ತೆ ಅಲ್ಲಿ ಕಾನ್ಸ್ಟೇಬಲ್, ಅಲ್ಲಿಂತ ಮಾಸ್ಟರ್, ಅಲ್ಲಿಂತ ಎಲ್ಲ ಪ್ರತಿಯೊಂದು ಬಹಳಷ್ಟು ಜನರಿಗೆ ಕೊಟ್ಟಿದ್ದೀರಿ ತಾವು. ಆರಾಮಾಗ್ಯದ? ಸರ್. ಈಗ ಇತ್ತಿತ್ತಲಾಗಿ ಹುಡುಗರಿಗೆ ಏನಾಗಿದೆ ಅಂತಂದ್ರೆ ದಮ್ಮು ಬರ್ಲಾಗತ್ತದ ಬಾಳ. ಈ ದಮ್ಮು ಕಡಿಮೆ ಯಾಕೆ ಬರ್ತದ, ನಂತರ ಇದನ್ನ ಹೆಂಗ್ ಕಡಿಮೆ ಮಾಡ್ಕೋಬೇಕು ಅನ್ನೋದು ಒಂದು ಉಪಚಾರ ಹೇಳ್ಬೋದು ಸರ್. ಕೊಬ್ಬಿನ ಅಂಶ ಅಲ್ಲಿಂತ ಬರ್ತದೆ ಸರ್. ಕೊಬ್ಬಿನ ಅಂಶ ಮೈಯಲ್ಲಿ ಹೆಚ್ಚಿಗೆ ಕೊಬ್ಬು ಬೆಳೀತಂದ್ರೆ ಅವ್ರಿಗೆ ದಮ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕ ಉಪಚಾರ ಹೆಚ್ಚಿಗೆ ನೀರು ಕುಡಿಬೇಕು ಸರ್. ಖಾಲಿ ಹೊಟ್ಲಿ ಊಟ ಮಾಡಬಾರ್ದು. ಖಾಲಿ ಹೊಟ್ಲಿ ನೀರು ಕುಡಿಬೇಕು. ನೀರು ಕುಡಿಬೇಕು. ನೀರು ಕುಡಿದ ನಂತರ 7-8 ಗಂಟೆಗೆ ಊಟ ಮಾಡ್ಬೇಕು ಸರ್. ಯಾವುದೇ ನಾಷ್ಟ ಆಗಲಿ ಏನಾಗಲಿ ಖಾಲಿ ಹೊಟ್ಲಿ ತಿನ್ನಬಾರ್ದು. ಅವಾಗೇನು ಔಷಧ ಕೊಟ್ಟಿರ್ತೀರ? ಅಂದ್ರೆ ಔಷಧ ತಿಂದು ನೀರು ಕುಡಿಬೇಕು. 7-8 ಗಂಟೆ ಟೈಮ್ ತಗೋಬೇಕು. ಅದಾದ ನಂತರ ಊಟ ಮಾಡ್ಬೇಕು. ಬೆಳಗ್ಗೆಲಿಂತ 7-8 ತನ ಬಿಡ್ಬೇಕು ಸರ್. 8ಲಿಂತ ಊಟ ಮಾಡ್ಬೋದು. ಕಡಿಮೆ ಆಗುತ್ತದೆ, ದಮ್ ಕಮ್ಮಿ ಆಗ್ತದೆ. ಪರವಾಗಿಲ್ಲ. ಈಗ ಇತ್ತಿತ್ತಲಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಎಲ್ಲಾ ದುರ್ಚಟಗಳಿಗೆ ಬಿದ್ದಾರ ಹುಡುಗರು. ಹಂಗಾಗಿಬಿಟ್ಟು ಏನಾಗಿದೆ, ಇದು ಶೀಘ್ರ ವೀರ್ಯಸ್ಖಲನ ಆಗ್ಲಿಕ್ಕೆ ಅದೊಂದು ಸ್ವಲ್ಪ ಬಹಳಷ್ಟು ಜನರಿಗೆ ಕಾಡ್ಲಿಕ್ಕೆ ನೀವ್ ಅಂದಂಗೆ ಇವೆಲ್ಲ ಮಸಾಲ ದಿನಸುಗಳ ಬೆಳೆಗಳಿಗೆ ಮೊದಲಿಂತೆ ಹಾಕೊಂಡ್ ಹೊಂಟಾರ. ಹಂಗಂತ ಹೇಳ್ಬಿಟ್ಟು ಎಲ್ಲದರಲ್ಲಿ ಮಸಾಲ ಆಗಿದೆ, ಕಲಬೆರಕೆ ಆಹಾರಗಳಾಗಿದೆ. ಹಂಗಾಗಿ ಅದು ಎಲ್ರಿಗೂ ಆಗಿದೆ. ಅದು ಇನ್ನೊಂದ್ ಏನಂತಂದ್ರೆ ಇವ್ರು ಹೇಳಿಕೆ ಸ್ವಲ್ಪ ಮುಜುಗರ ಪಟ್ಕೊಂತಾರೆ.
ಅಂತವ್ರಿಗೆ ಹೆಣ್ಣೆ ಆಗ್ಲಿ ಗಂಡಾಗ್ಲಿ ಮುಜುಗರ ಪಟ್ಕೊಂತಾರೆ. ಇವೆಲ್ಲ ಕೆಲವೊಂದು ಗುಪ್ತ ರೋಗಗಳು ಅಂತ ಹೇಳಿ ಕರೀತಾರೆ. ಹೇಳ್ಕೋಬಹುದು, ಇದೇನ್ ಸಮಸ್ಯೆ ಅನ್ಬಹುದು. ಆದ್ರೆ ಕೆಲವರಿಗೆ ಅವ್ರಿಗೆ ಇರಲ್ಲ, ಏನಪ್ಪಾ ಇದು ಏನೋ ತಿಳ್ಕೊಂತಾರೇನೋ ಅನ್ನೋದು ಕೆಲವ್ರು ಸರ್. ಯಾಕೆ ನಾವು ಹೋಗ್ಬಿಡ್ತೀವಲ್ಲ ಸರ್, ಸೊರಗುತ್ತೀವಿ. ಆದ್ರೆ ಅವ್ರ ಏನ್ ಅನ್ಕೊಂತಾರೆ, ನನ್ಗೊಂದೇ ಆದೇನೋ ಅಂತ ತಿಳ್ಕೊಂತಾರೆ. ಹಂಗೇನಿಲ್ಲ, ಅದು ಎಲ್ರಿಗೂ ಇದ್ದಂತ ರೋಗಗಳೇ. ಆದ್ರೆ ಈಗ ಇಂಥದಕ್ಕೂ ಕೆಲವರು ಹಾಸಿಗೆಯಲ್ಲಿ ಹೋದಾಗ ಶೀಘ್ರ ಸ್ಖಲನ ಆಗ್ತದೆ. ಆದಷ್ಟು ಜನ ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ. ಅದೇನಿರ್ತದ ಲಿಂಗ, ಪುರುಷನ ಲಿಂಗ ಅದು ಸ್ಟ್ರೆಂತ್ ಆಗಿರಲ್ಲ. ಆ ರೀತಿ ಎಲ್ಲ ಇವೆಲ್ಲ ಬಲಪಡಿಸ್ಲಿಕ್ಕೆ ತಮ್ಮ ಹತ್ರ ಔಷಧಿ ಸಿಗ್ತದೆ. ಇದು ಈ ಕಾರಣಗಳೇನಿದೆಲ್ಲ ಆಗ್ಬೇಕಂತಂದ್ರೆ ಕಾರಣಗಳು ಅಂತಂದ್ ಸರ್, ವೀಕ್ನೆಸ್ ಆಗಿರ್ತಾರ ಸರ್ ಜಾಸ್ತಿ. ವೀಕ್ನೆಸ್ ಲಿಂತ ಊಟ ಸರಿಯಾಗಿ ಮಾಡಿ, ಊಟ ಆಗ್ಲಿ ಯಾವುದೇ ಆಗ್ಲಿ ಶಕ್ತಿ ಇರಲ್ಲ ಸರ್. ಅವ್ರ ಶಕ್ತಿ ತಗೋಬೇಕು ಸರ್. ಒಂದು 15 ದಿನ ತಿಂಗಳಾಗ್ಲಿ ಒಂದು ತಾಕತ್ ದಿನ್ಸ್ ಕೊಡ್ತೀರಿ. ಅದು ತಗೊಳ್ಳೋದ್ರಲಿಂದ ಮತ್ತೆ ಇದೆಲ್ಲ ಆಕ್ಟಿವ್ ಆಗ್ತದೆ. ಅಂದ್ರೆ ಅಲ್ಲಿ ಸಮಯ ಹೆಚ್ಚಿಗೆ ಬೆಳೆಸಬಹುದು, ಅಲ್ಲಿ ಆಗುತ್ತೆ. ಅದನ್ನು ಸ್ಟ್ರೆಂತ್ ಇರಲ್ಲ ಕೆಲವರಿಗೆ, ಆ ಸ್ಟ್ರೆಂತ್ನು ಆಗುತ್ತಾ ಬರುತ್ತಾ ಎಲ್ಲ ಪರವಾಗಿಲ್ಲ. ಗ್ಯಾರಂಟಿ ಇದೆ, ಗ್ಯಾರಂಟಿ ಸರ್. ನೀವು ಕೊಟ್ಟಿದ್ದೀರಾ ಇದು ಯಾರಿಗಾನ? ಕೆಲವರಿಗೆ ಬಹಳ ಜನ ಕೊಟ್ಟಿವಿ ಸರ್. ಎಷ್ಟು ಜನ? ಇಲ್ಲ ಸರ್, ಸುಮಾರು ಒಂದು 1000 ಹಚ್ಚಕ ಇದೆ ಸರ್, ಲೆಕ್ಕ ಇಲ್ಲ. ಅಂದ್ರೆ ಆರಾಮಾಗಿದೆ ಅಂತವ್ರಿಗೆಲ್ಲ. ತಾವು ಯುವಕರು ಗಮನಿಸತಕ್ಕದ್ದು, ಇದು ನನಗಿಂತ ಕಾಯಿಲೆ ಇದೆಪ್ಪ ಅದಿದೆಪ್ಪ ಅಂತೇಳಿ ತಿಳ್ಕೊಂಡು ಸುಮ್ಮನೆ ಕುಂದ್ರೋದಲ್ಲ. ಇಂಥ ಒಂದು ವೈದ್ಯರನ್ನ ಭೇಟಿ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಉಪಚಾರ ಇದೆ ಇವರ ಹತ್ರ. ಅದಕ್ಕಾಗಿ ದಯಮಾಡಿ, ಇದೇನು ದೊಡ್ಡ ಕಾಯಿಲೆಗಳಲ್ಲ, ಗುಪ್ತ ವಿಚಾರಗಳಿರ್ತವೆ. ಆದರೆ ಅವ್ರದ್ದೊಂದು ನಂಬರ್ ಕೇಳ್ತೀನಿ ನಂತರ. ಆ ನಂಬರ್ಗೆ ತಾವು ಕರೆ ಮಾಡಿ ಔಷಧ ತರಿಸ್ಕೋಬಹುದು ಅಥವಾ ಇವ್ರ ಹತ್ರ ಬರ್ಬೋದು ಅನ್ನೋದು ತಿಳ್ಕೊಂಡು ಈ ಎಲ್ಲ ರೋಗಗಳು ಉಪಚಾರ ಮಾಡಿಕೊಂಡ್ರೆ ಒಳ್ಳೇದು. ಇವುಗಳನ್ನು ಹಿಂಗೆ ಬಿಟ್ಟರೆ ಮುಂದೆ ಏನಾರ ದೊಡ್ಡ ರೋಗ ಸೇರಿಕೆ ಆಗುವಂತ ಪ್ರಸಂಗ ಇರ್ತದೆ. ಈಗ ನಿಶಕ್ತಿ ಬರ್ತದೆ ಸರ್. ನಿಶಕ್ತಿ ಅಂತ ಒಂದು ಒಟ್ಟು ಒಂದು ಆಗದೆ ಸರ್. ಒಂದರ್ಲಿಂದ ಇನ್ನೊಂದು ಬರೋದು. ಅಂದ್ರೆ ಇಂಥವುಗಳೆಲ್ಲ ಮೊದಲೇ ಉಪಚಾರ ಮಾಡ್ಕೊಂಡ್ರೆ ಒಳ್ಳೇದಂತೀರಿ. ಈಗ ಯಾವುದೇ ಮಿಷನರಿ ಇರ್ತದೆ ಸರ್. ಹೌದು. ಒಂದು ನೆಟ್ ಹೋಗಟ್ಟಿಗೆ ನೆಟ್ ಹಾಕ್ಬೇಕು ಸರ್. ಆ ನೆಟ್ ಬಿಟ್ರೆ ಇನ್ನೊಂದು ನೆಟ್ ಲೂಸ್ ಆಗದೆ ಸರ್. ಹೌದು. ಹಂಗಾಗಿ ಬಿಟ್ಟು ಆತರ ಮನುಷ್ಯನ ಜೀವನ ಅಟ್ಟೆ ಸರ್. ಅಂದ್ರೆ ಸ್ವಲ್ಪ ಇದ್ದಾಗೆ ತೋರ್ಸ್ಕೊಂಡ್ರೆ ಒಳ್ಳೇದಂತೀರಿ. ಅಂದ್ರೆ ಈಗೇನು ಕೆಲವೊಂದು ರೋಗಗಳಿಗೆ ನಾವೇನು ದವಾಖಾನೆ ಹಾಸ್ಪಿಟಲ್ ಹೋಗ್ತೀವಲ್ಲ, ಅಲ್ಲಿ ಆಗುವಂತ ಖರ್ಚು ಆಗುತ್ತಾ? ನಿಮ್ ಕಡೆ ಏನು ಹೆಚ್ಚು ಕಡಿಮೆ ಆಗಬಹುದಾ? ಅವ್ರು ಏನಿಲ್ಲ ಸರ್, ಎಷ್ಟಾದ್ರೂ ಕೊಡ್ಬೋದು, ಅಷ್ಟಿಷ್ಟ ಅಂತ ನಮ್ಗೆ ಡಿಮ್ಯಾಂಡ್ ಮಾಡಲ್ಲ. ಇಲ್ಲ ಸರ್, ಬಹಳ ಒಳ್ಳೇದಲ್ರಿ. ಯಾವುದೇ ಕಾಯಿಲೆ ಒಳ್ಳೇದಾದ್ರೆ ತಾವೇ ಕೊಡ್ತಾರಲ್ರಿ. ದವಾಖಾನಿಗೆ ಒಂದು 10,000 15,000 ಒಂದು 20,000 ಹಾಕಿ ಬರ್ತಾರೆ. ಹೌದು. ಒಂದ್ 500,000 ಕೊಡೋದಕ್ಕೆ ಅವ್ರೇ ಖಂಡಿತ ಹೇಳಕ್ಕಿನ ಮೊದಲು ಅವರೇ ಕೊಡ್ತಾರೆ. ಅಂದ್ರೆ ನಿಮ್ಮ ಹತ್ರ ಟಾರ್ಗೆಟ್ ಇಲ್ಲ ಯಾವುದೇ ಔಷಧಕ್ಕೆ. ವೀಕ್ಷಕರು ಗಮನಿಸತಕ್ಕದ್ದು ನೋಡಿ, ಇಂಥ ಒಂದು ವೈದ್ಯರನ್ನು ತಮಗೆ ಕರೆ ತಂದಿದ್ದೀನಿ. ಅದಕ್ಕಾಗಿ ದಯಮಾಡಿ ನಮ್ಮಂಥ ಚಾನೆಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಷಯಗಳನ್ನು ತಮಗೆ ತಲುಪಿಸಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಅವರು ಯಾವುದೇ ಕಾಯಿಲೆಗೆ ಯಾವುದೇ ರೀತಿ ಇದು ಟಾರ್ಗೆಟ್ ಮಾಡಿಲ್ಲ. ಅದಕ್ಕಾಗಿ ತಾವು ಏನು ಕೊಡ್ತೀರಿ ಅದನ್ನೇ ತೊಗೊಂಡು ನಾವು ಉಪಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ದಯಮಾಡಿ ಇವ್ರನ್ನ ಭೇಟಿ ಮಾಡಿ ಆದಷ್ಟು ಕಡಿಮೆ ಹಣದಲ್ಲಿ ತಮ್ಮ ಒಂದು ಕಾಯಿಲೆಗಳನ್ನು ಉಪಚಾರ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಮುಂದೆ ಕೆಲವೊಂದು ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋಣ. ಸಾಹೇಬ್ರೆ, ಒಳ್ಳೇದು, ಪರವಾಗಿಲ್ಲ. ಎಲ್ಲ ಕಾಯಿಲೆಗಳಿಗೆ ತಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಈ ಒಂದು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಈ ಎಲ್ಲ ಜನಗಳಿಗೆ ಒಂದು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದಲ್ಲ, ಆ ನಂಬರ್ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ತಾವು? ಹೇಳಿ ಸರ್ ಒಂದ್ಸಾರಿ. 9008886663. ಇದೇನು ನಂಬರ್ ಕೊಟ್ಟಿದ್ದೀರಲ್ಲ ತಾವು, ಅವ್ರು ಯಾವಾಗ ಬೇಕಾದ್ರೆ ಮಾಡ್ಬೋದಾ? ಏನು ಶನಿವಾರ ಆಯ್ತವಾರ ಇದ್ದಾರೆ, ಏನಾರ ರಜೆ ಯಾವಾಗಾದ್ರೂ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ಯಾವುದೇ ಕಾಯಿಲೆ ಇರಲಿ, ಯಾವುದೇ ಸಮಯ ಇರಲಿ ಮಾಡ್ಬೋದು. ತಾವೆಲ್ಲರೂ ಗುಪ್ತ ರೋಗಗಳಾಗಿರ್ಬೋದು, ಸ್ತ್ರೀ ರೋಗಗಳಾಗಿರ್ಬೋದು, ಪುರುಷ ರೋಗಗಳಾಗಿರ್ಬೋದು, ನಂತರ ಮುದುಕರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಯಾವುದೇ ರೋಗಕ್ಕೆ ಯಾವುದೇ ಸಮಯ ಇಲ್ಲ, ಯಾವ ಬೇಕಾದ್ರೆ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾವ ಕಾಲ್ ಮಾಡ್ಬೋದು, ಯಾವ್ದು ಬೇಕಾದ್ರೆ ಬರ್ಬೋದು ತಮ್ಮ ಹತ್ರ. ಓಕೆ, ಒಳ್ಳೇದು, ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಆದರೆ ವೀಕ್ಷಕರೇ, ಇಲ್ಲಿವರೆಗೆ ನಾನು ಎಲ್ಲ ಕಡೆ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದೆ. ಆದರೆ ಈಗ ಕೆಲವೊಂದು ಆಲೋಚನೆ ಮಾಡಿದ್ದೀನಿ. ನಾನು ಇಂಟರ್ವ್ಯೂ ಮಾಡಿದ ನಂತರ ಇಂಥ ಒಂದು ಸಾಧಕರು ಇರ್ತಾರೆ ಎಲ್ಲ ಹಳ್ಳಿಗಳಲ್ಲಿ, ಯಾವುದೇ ಥರ ಆಗಿರ್ಬೋದು, ಔಷಧ ಉಪಚಾರದವರಾಗಿರ್ಬೋದು, ಜನಪದ ಕಲೆಯವರಾಗಿರ್ಬೋದು, ಸೋಪಾನ ಹಾಡಿನವರಾಗಿರ್ಬೋದು, ಒಗಟು ಹೇಳುವಂಥವರಾಗಿರ್ಬೋದು, ಈ ಥರ ಕೃಷಿಯಲ್ಲಿ ಆಗಿರ್ಬೋದು, ವೈದ್ಯ ಉಪಚಾರ, ನಂತರ ಕ್ರೀಡೆ, ಯಾವುದೇ ರೀತಿಯಲ್ಲಿ ಪ್ರಾವೀಣ್ಯತೆ ಅಂದರೆ ಹೆಸರುವಾಸಿಯಾದಂಥ ವ್ಯಕ್ತಿಗಳನ್ನು ಹುಡುಕಿ ಹೊರಗೆ ತೆಗೆಯದೆ ನಮ್ಮ ಒಂದು ಚಾನೆಲಿನ ವ್ಯವಸ್ಥೆ ಆಗಿದೆ. ಇಂಥವರಿಗೆ ನಮ್ಮ ವತಿಯಿಂದ ಒಂದು ಪ್ರಶಸ್ತಿ ಕೊಡೋಣ ಅಂತೇಳಿ ನಾವೊಂದು ಪ್ರಶಸ್ತಿಯನ್ನು ರೆಡಿ ಮಾಡಿದ್ದೀವಿ. ಅದಕ್ಕಾಗಿ ಈಗ ಅವ್ರ ಜೊತೆಯಲ್ಲಿ ಎಲ್ಲ ಸಂದರ್ಶನ ಆಯಿತು. ನೀವು ಎಲ್ಲರೂ ಸೇರಿ ಅವರಿಗೊಂದು ಪ್ರಶಸ್ತಿಯನ್ನು ಕೊಡೋಣ, ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡೋಣ.
ಅವರಿಗೆ ನಮ್ಮ ಚಾನೆಲ್ ವತಿಯಿಂದ ನಮ್ಮ ವೀಕ್ಷಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ ಬನ್ನಿರಿ ಎಲ್ಲ ಬನ್ನಿರಿ, ನಿಮಗೆ ಸುಸ್ವಾಗತ. ತುಂಬು ಹೃದಯದಿಂದ